ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ವೈಎಂ ಆಯುಧ ಮಲ್ಲಪ್ಪ ಜೋದರ. ಆತ್ಮೀಯರೇ, ನಿಜವಾಗಿಯೂ ತಮಿಳುನಾಡಿನಲ್ಲೇ ವಿಜಯ್ ಸೇಮ್ ಆಗಿದ್ದು ಕರ್ನಾಟಕದವರಾದ ನಾವು ನೆಮ್ಮದಿಯಿಂದ ಇರಬೇಕಾಗಿದೆ ಅಂತ ಹೇಳಬೇಕಾಗಿದೆ ಈ ಸಂದರ್ಭದಲ್ಲಿ. ಯಾಕಂದರೆ ಅವ್ರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಬಹಳ ಮಹತ್ವದ್ದು. ಕಾವೇರಿ ವಿಷಯದಲ್ಲಿ ಕಾವೇರಿ ಅಂತ ತಕ್ಷಣ ಸಾಕು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಯುದ್ಧ ಇದ್ದಂಗೆ ಆಗಿ ಬಿಡ್ತಾರೆ. ನಮಗೆ ನೀರು ಹಚ್ಚಬೇಕು, ನಮ್ಮ ರೈತರಿಗೆ ಪೆಟ್ಟು ಬಿಡ್ತದೆ, ನಮ್ಮ ರೈತರಿಗೆ ಪೆಟ್ಟು ಬಿಡ್ತದೆ. ಹೋರಾಡಿಸೋರು ಅಯ್ಯೋ ಎರಡು ಕಡೆ ಆ ರೀತಿಯಾಗಿ ಇಲ್ಲಿ ರಾಜಕಾರಣಿಗಳು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ. ಇದು ರಾಜಕಾರಣಿಗಳಿಂದ ನಿರ್ಮಾಣ ಆದಂಥ ಸಮಸ್ಯೆ. ಎರಡು ಮಾತಿಲ್ಲ, ಡಿ ಎಮ್ ಕೆ ಆಗಿರ್ಬೋದು, ಜನರ ಸಮಸ್ಯೆಗಳಿಗೆ ಸುಮ್ಮನೆ ಏನೋ ಗ್ಯಾರಂಟಿಗಳು ಅದು ಹಂಚೆ ಓಟ್ ಬಿಡೋದಂತ ಇವರು ನಿಜವಾದ ಸಮಸ್ಯೆಗಳು. ಇಲ್ಲಿ ಶಿಕ್ಷಣ ಸಮಸ್ಯೆ ಬರ್ತದೆ ಎಲ್ಲರಿಗೂ, ಆರೋಗ್ಯ ಸಮಸ್ಯೆ ಬರ್ತದೆ, ಅದರ ಬಗ್ಗೆ ಚರ್ಚೆ ಇಲ್ಲ. ಅಂಥವೇನು ಬಂದು ಅದ್ರ ಸಡನ್ನಾಗಿ ಕಾವೇರಿ ನೆನಪಾಗಿ ಬಿಡ್ತಾಳೆ. ಅದರಲ್ಲೂ ಬೇಸಿಗೆಯಲ್ಲಂತೂ ಮೋದಲು ಬಿಡ್ತಾವೆ. ಎರಡೂ ಕಡೆ ಜವಾಬ್ದಾರ ಆದಂಥ ನಮ್ಮಲ್ಲೂ ಅದೇ ಸರ್ಕಾರಗಳು, ಇಲ್ಲಿವರೆಗೆ ಅಲ್ಲೂ ಅದೇ ಸರ್ಕಾರಗಳು. ಹೀಗಾಗಿ ಈ ಸಲ ನೋಡ್ರಿ, ಹೊಸ ವಿಚಾರಧಾರೆ ಮನುಷ್ಯ ವಿಜಯ್ TVK ಅಲ್ಲಿ ಮುಖ್ಯಮಂತ್ರಿ. ನಾವು ಶತ್ರು ರಾಷ್ಟ್ರದವ್ರೇನ್ರಿ, ಮಾತಾಡೋದು ಕೂತು ಮಾತಾಡಿ ಬಗೆಹರಿಸೋದು ಅದನ್ನು. ಗುಡ್ ವ್ಯೂಸ್ ಯಾಕೆ ನಾವು ಹ್ಯಾಟ್ಸಪ್ ಹೇಳಬೇಕು ಅವರಿಗೆ. ಅದೇ ಕಾರಣಕ್ಕೆ ನಮ್ಮ DK ಶಿವಕುಮಾರ್ ಅವರು ಪ್ರತಿಸ್ಪಂದನೆ ನೀಡ್ತಾ ಇದ್ದಾರೆ. ಅದು ಮೆಚ್ಚುವಂಥ ವಿಷಯ. ಈಗಾಗಲೇ ಆಂಧ್ರ ಜೊತೆಗೆ ತೆಲಂಗಾಣ ಜೊತೆಗೆ ಮಾತಾಡೋದಕ್ಕೆ ಮುಂದಾಗಿದ್ದಾರೆ. ಇವೆಲ್ಲ ಒಳ್ಳೆಯ ಬೆಳವಣಿಗೆಗಳು ರೀ. ಬದಲಾವಣೆ ಆಗಬೇಕಾಗ್ಯದ. ಮಾತಾಡೋದಪ್ಪ ಯಾರಿಗೂ ಒಂದಿಷ್ಟು ಹೆಚ್ಚು ಒಂದಿಷ್ಟು ಕಡಿಮೆ ಆಗೋದಿಲ್ಲ. ಊಟಕ್ಕೆ ಗೊತ್ತಾಗ ಹಸು ಇದ್ದಾಗ ಒಂದು ಸ್ವಲ್ಪ ಹೆಚ್ಚು ತಿಂತಾನೆ, ಹಸು ಇದ್ದಾಗ ಸ್ವಲ್ಪ ಕಡಿಮೆ ತಿಂತಾನೆ. ಆ ಸಂದರ್ಭದಲ್ಲಿ ಏರಾಪಿರ ಮತ್ತೆ ಇದ್ಕೊಳ್ಳಿಕ್ಕೆ ಬರ್ತದೆ. ನಾವೇನು ಬೇರೆ ಬೇರೆ ದೇಶದವ್ರು, ಇದೋ ದೇಶದವ್ರು ಇಲ್ಲವ್ರು ನಾವು. ಈ ವಿಚಾರಧಾರೆ ವಿಷಯದಲ್ಲಿ ಬಂದಿದ್ದು ನಿಜವಾಗಿಯೂ ಇದೆಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲ, ಎಲ್ಲ ರಾಜಕಾರಣಿಗಳು ಬರಬೇಕಾಗಿದ್ದು. ಮುಖ್ಯವಾಗಿ ದೇಶಕ್ಕೆ ಪರಿಹಾರ ಬೇಕಾಗಿದ್ದು ಶಿಕ್ಷಣ ಫ್ರೀ ಎಲ್ಲರಿಗೂ, ಆರೋಗ್ಯ ಫ್ರೀ ಎಲ್ಲರಿಗೂ. ಈ ಪೂರ್ಣ ಪ್ರಮಾಣದ ಶಿಕ್ಷಣ ಸಿಕ್ತಂದ್ರೆ ಹೈಯರ್ ಎಜುಕೇಷನ್, ಇವತ್ತು MBBS ಇರಲಿ, MTech ಇರಲಿ, ಯಾವುದೂ ಇರಲಿ, ಫ್ರೀ ಆಗಬೇಕು. ಯಾರು ಪ್ರತಿಭಾವಂತಂದ್ರೆ ಅವ್ರಿಗೆ, ಅಂದರೆ ಎಲ್ಲರಿಗೂ ಕೊಡಲಿ. ಅವರು ನೋಡ್ರಿ, ಅವ್ರ ಶಕ್ತಿ ಇದ್ರೆ ಪಾಸ್ ಆಗೋದಿಲ್ಲ ಅದನ್ನು ಎಕ್ಸಾಮನ್ನು. ಸರಳದ ಪರೀಕ್ಷೆ ಪ್ರಾಮಾಣಿಕವಾಗಿ ನೀಡಲಿ, ಯೋಗ್ಯರಿಗೆ ಸಿಗಲದು. ಅದು ಫ್ರೀ ಸಿಗಬೇಕು. ನೋಡಿ, ಕೋಚಿಂಗ್ ಕ್ಲಾಸು ಅವು ಇವು ಮಾಡಿ ಆ ರೀತಿ ಆಗಿದೆ ರೀ. ಪಾಪ ಶಿಕ್ಷಣ ಕೊಡಬೇಕು ನಮ್ಮ ಮಕ್ಕಳಿಗೆ, ಆದರೆ ಸಾಧ್ಯನೇ ಇಲ್ಲ ಅನ್ನೋಂಥದ್ದಾಗ್ಯದ. ಅದಿರಲಿ ಒಂದು ಕಡೆಗೆ. ಇವತ್ತು ವಿಜಯ್ ಅವರು ಹೇಳುವಂಥ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನೆನಪಿಸ್ತಾ ಇದ್ದೀನಿ ಇದನ್ನು. ವಿಜಯ್ ಹೇಳಿದಂಥ ಮಾತು ನಿಜವಾಗಿ ಮೆಚ್ಚುವಂಥದ್ದು ಅಷ್ಟಲ್ಲ, ಸ್ವಾಗತಾರ್ಹ. ಇಲ್ಲೇ ನಮ್ಮ ಕನ್ನಡ ಹೋರಾಟಗಾರ ಆಗಿರ್ಬೋದು, ನಮ್ಮ ಕಾವೇರಿ ನದಿ ಹೋರಾಟಗಾರ ಆಗಿರ್ಬೋದು, ರೈತರಾಗಿರ್ಬೋದು, ಇಲ್ಲೊಂದಿಷ್ಟು ಜನ ಇದ್ದಾರೆ. ಈ ಹೋರಾಟದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಹೋಗುವಂಥದ್ದು, ನಮ್ಮ ಬೇಳೆನ ಬೇಯಿಸ್ಕೊತ ಹೋಗುವಂಥ ಜನ ಇದ್ದಾರೆ. ಅಲ್ಲೂ ಇದ್ದಾರೆ ತಮಿಳುನಾಡಿನಲ್ಲಿ. ಇಲ್ಲೂ ಸುಮ್ಮನೆ ದೊಡ್ಡ ಮಾಡ್ಕೊಂಡು ಹೋಗಿಬಿಡುವಂಥದ್ದು. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ ಇದ್ದೀನಿ. ಹೌದು, ನೀರು ನಮಗೂ ಬೇಕು, ಅವ್ರಿಗೂ ಬೇಕು. ಅಲ್ಲಿ ರೈತರು ಬೇಕು, ಇಲ್ಲಿ ರೈತರು